ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಕಿರಿಸೂರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ನಿರ್ಮಿಸಿರುವ ಗಟಾರ್ ಕಳಪೆ ಕಾಮಗಾರಿಯಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದ ಈ ಗಟಾರ್ ಸರಿಯಾದ ರೀತಿಯಲ್ಲಿ ನಿರ್ಮಾಣವಾಗದೆ ಇದೀಗ ಸಂಪೂರ್ಣವಾಗಿ ತುಂಬಿ ದುರ್ವಾಸನೆ ಬೀರ್ತಾ ಇದೆ. ಇದರಿಂದ ಶಾಲೆಗೆ ಬರುವ ಮಕ್ಕಳು ಹಾಗೂ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ದುರ್ವಾಸನೆಯಿಂದ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗುವ ಆತಂಕವೂ ಹೆಚ್ಚಾಗಿದೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಗ್ರಾಮದ ಗೋವಿಂದ ರೆಡ್ಡಿ ಪ್ರಿಯರಿ ಅಂತೇಳಿ ನಮ್ಮ ಹೆಸರು. ಈಗ ನಮ್ಮೂರು ಗ್ರಾಮದ ಶಾಲೆ, ಕನ್ನಡ ಶಾಲೆ. ಇಲ್ಲಿ ಗಟಾರ ನಿರ್ಮಾಣ ಮಾಡ್ಯಾರ. ಎಡಬದಿ ಮತ್ತು ಬಲಬದಿ ಮಣ್ಣು ಹಾಕಿಲ್ಲ. ಇದರಿಂದ ಕಂಪೌಂಡ್ ವಾಲಾಕತ್ತೈತಿ. ಮಕ್ಕಳು ಇಲ್ಲಿ ಆಡ್ತಿರ್ತಾರ. ಈ ರಾಡ್ ಮ್ಯಾಗ ಬಿದ್ರೆ ಹೆಂಗ, ಮತ್ತು ಈ ಕಂಪೌಂಡ್ ಇದ್ರ ಮ್ಯಾಗ ಬಿತ್ತು ಮಕ್ಕಳು ಇದ್ದಾಗ ಬಿದ್ರೆ ಯಾರ ಇದನ್ನ ಸಮಸ್ಯೆ ನೋಡ್ಕೊಳ್ಳೋರು? ಆಲ್ರೆಡಿ ಈಗ ಕಳ್ಕೊಂಡೇವ್ ನಾವು. ಪಂಚಾಯತಿಗೆ ಅಲೋ ಬರ್ಬೇಕು. ಪಂಚಾಯತಿಗೆ 2 ರಿಂದ 3 ಸಲ ನಾವು ಹೋಗಿ ಇದರ ಸಲುವಾಗಿ ನಾವು ಕೇಳೇವಿ. ಇದನ್ನ ಕೆಲಸ ಯಾರು ಮಾಡ್ಯಾರ ಅಂತೇಳಿ ಅದ್ರ ಇದನ್ನು ಕೊಡವಲ್ರು. ನೋಡ್ರಿ, ಈ ತಾಳ ಐತಿ. ಇದು ಈ ರೋಡ್ ಇಷ್ಟ ಎತ್ತರ ಮ್ಯಾಗ ಐತಿ, ತೆಗ್ ಐತಿ. ಆ ಬಡ್ಡಿನೂ ಇಷ್ಟ ಐತಿ. ಅದ್ರಾಗ ಇವತ್ತು ತೋರ್ಸ್ಬೇಕಂದ್ರೆ ನಿಮಗ ನೀರ್ ಐತಿ. ಅದ್ರಾಗ ಇದ್ರ ಬಗ್ಗೆ ನೀವು ಸೂಕ್ತ ತನಿಖೆ ಮಾಡ್ರಿ ಅಂತೇಳಿ ನಾವು ಕೇಳ್ಕೊಂತೀವಿ ಅವ್ರನ್ನ. ನೋಡ್ರಿ, ಈ ಐತಿ, ರಾಡ್ ಅದಾವು. ಮಕ್ಕಳು ಆಡ್ಕೊಂತ ಬಂದ್ ಬಿದ್ರ ಯಾರು ನೋಡ್ಕೊಳ್ಳೋರು? ಯಾರು? ಮಕ್ಕಳಿಗೆ ಕಿರೀಟ ಐತ, ಬಿದ್ರ ಬಟ್ಟೆ ಹಾಕಿ ನೋಡ್ಕೋಬಹುದು. ಸಮಸ್ಯೆ ಇದಾವ. ಕಂಪೌಂಡ್ ನೋಡ್ರಿ, ಆಮೇಲೆ ಎಲ್ಲಾ ಕ್ಲೀನ್ ಇಲ್ಲ. ಮುಂದೆ ಹೋಗಕ್ಕೆ ಜಗನ ಬಿಟ್ಟಿಲ್ಲ. ನೀರ ಹೋಗೋದು. ಹುಡುಗರಿಗೇನೋ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಆಲ್ರೆಡಿ ಒಂದು ಸಮಸ್ಯೆ ಆಗತ್ತಿಲ್ಲ. ಇದು ಏನ ಕಟ್ಟಡ ಎಡಬದಿ ಬಲಬದಿ ಮಣ್ಣ ಹಾಕಿಲ್ಲ, ಕ್ಲೀನ್ ಇಲ್ಲ. ನೀರು ಹೋಗೋದು, ವಾಸನೆ ಮಾಡ್ಬೇಕು. ವಾಸನೆ ಒಂದೈತಿ. ಎದರ್ದಿದೆ? ಗಟ್ರದ್ದ. ಇದೀಗ ಈ ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೆ ಪಂಚಾಯಿತಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಕೆಎಸ್ಆರ್ ಪಕ್ಷದ ಮುಖಂಡ ಮಂಜುನಾಥ್ ಹಿರೇಮಠ್ ಎಚ್ಚರಿಕೆ ನೀಡಿದ್ದಾರೆ. ನಾನು ಕೆಆರ್ಎಸ್ ಪಕ್ಷದ ಸಿಪಾಯಿ ಮಂಜುನಾಥ್ ಹಿರೇಮಠ್ ಅಂತ ಹೇಳಿ ಈ ಕಿರಿಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಶಾಲೆ ಎಡಬದಿ ಮತ್ತು ಬಲಬದಿ ಎಂಬ ಗಟಾರ ನಿರ್ಮಾಣ ಆಗೈತಿ. ಅದ್ರ ಯಾವ್ದು ಮಣ್ಣು ಹಾಕಿಲ್ಲ, ಮೊರಮ್ ಹಾಕಿಲ್ಲ. ನಾನಾ ಖುದ್ದಾಗಿ ಟೀಚರ್ನ ಕರ್ಕೊಂಡೋಗಿ 4-5 ಸಾಲಿ ಭೇಟಿಯಾಗಿ ಹೇಳಿದ್ರು ಸಹಿತ ಇದ್ರ ದುರ್ವಾಸನೆ ತಡ್ಕೊಳಕ್ ಆಗೋದು. ಆ ರೇಂಜಿಗೆ ವಾಸನೆ ಐತಿ. ಇದಕ್ಕೆ ಸೂಕ್ತವಾದ ಕ್ರಮ ಕೈ ತಗೋಬೇಕು ಅಂತೇಳಿ ನಾನು ಇಒ ಅವರ ಹತ್ರ ಮನವಿ ಮಾಡ್ತೀನಿ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ವರದಿ ಮಂಜುನಾಥ್ ಬೆಳಗೇರೆ, ಹುಬ್ಬಳ್ಳಿ.